ವಿಜ್ಞಾನವನ್ನು ಚಾಲೆಂಜಿಂಗ್ ಆಗಿ ತಗೊಳ್ಳೋದನ್ನ ಬಂದಿದ್ದ ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮಗಳನ್ನು ಮಾಡಿದಾಗ ಅದು 5 ನಿಮಿಷದ ಎಪಿಸೋಡ್ಸ್. ನೀವೊಂದು 5 ನಿಮಿಷದಲ್ಲಿ ಗಹನವಾದ ವಿಜ್ಞಾನದ ವಿಚಾರವನ್ನು ಇಂಟ್ರೊಡಕ್ಷನ್ ಕೊಟ್ಟು ಡೆವಲಪ್ ಮಾಡಿ ಟೇಪರ್ ಮಾಡಬೇಕು, ಆಯಿತಾ. ಅದು ಒಂದು ಚಾಲೆಂಜು ಸಂವಹನಕಾರರಿಗೆ. ಅದರಲ್ಲಿ 30ಕ್ಕೂ ಹೆಚ್ಚು ಭಾಷಣಗಳು ಅದಾಯಿತು. ಸೊ ಅದಾದಮೇಲೆ ವಿಜ್ಞಾನ ರಸಪ್ರಶ್ನೆ, ಅದಾದಮೇಲೆ ವಿಜ್ಞಾನ ನಾಟಕಗಳು, ಅಲ್ಲ ವಿಜ್ಞಾನದ ಭಾಷಣಗಳು. ಸೊ ಇವೆಲ್ಲವೂ ವಿಸ್ತೃತವಾಗಿ ಆಯಿತು. ಅದರ ಜೊತೆಗೆ ಪ್ರಿಂಟ್ ಮಾಧ್ಯಮದಲ್ಲಿ ಬಾಲವಿಜ್ಞಾನ ಮತ್ತೊಂದು ಕೆಲವು ಪತ್ರಿಕೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಅಲ್ಲೂ ಹೋಯಿತು. ಇದೆಲ್ಲದಕ್ಕಿಂತ 3ನೇ ಡೈಮೆನ್ಷನ್ನು ಕಾಲೇಜುಗಳಲ್ಲಿ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ವಿಜ್ಞಾನದ ಭಾಷಣಗಳನ್ನು ಮಾಡೋದು. ಮತ್ತೆ ದೂರದರ್ಶನದ ವಿಜ್ಞಾನ ಪ್ರೋಗ್ರಾಮ್ಗಳು, ದೂರದರ್ಶನ ಅಂತಂದ್ರೆ ಎನಿ ಚಾನೆಲ್, ಸಮೂಹ ಮಾಧ್ಯಮದಲ್ಲಿ. ಸೊ ಅದು ಕೂಡ ನನಗೆ ಹೆಚ್ಚಿನ ಒಂದು ಅವಕಾಶಗಳನ್ನು ಕೊಡ್ತಾ ಬಂತು. ಈ ರೀತಿ ನಾನು ಜನರಿಗೆ ತಲುಪಲು ಸಾಧ್ಯವಾಯಿತು. ಇದು ಮಾಧ್ಯಮದ ಮೂಲಕ, ವಿವಿಧ ಮಾಧ್ಯಮ. ಇದಷ್ಟೇ ಅಲ್ಲದೆ ನೀವು ಪುಸ್ತಕಗಳನ್ನು ಕೂಡ ರಚನೆ ಮಾಡಿದ್ದೀರಾ. ಪುಸ್ತಕಕ್ಕೂ ಮುಂಚೆ ನಾವು ಸಿಡಿ ಮಾಡಿದ್ದೀವಿ ವಿಜ್ಞಾನದ್ದು ಅಂತ. ವಿಜ್ಞಾನದ ಸಿಡಿ ಅಂತಂದ್ರೆ ಏನು ಅಂತ ಕೇಳಬಹುದು. ಈ ಹೈಸ್ಕೂಲ್ ಮಕ್ಕಳಿಗೆ, ವಿಶೇಷವಾಗಿ ಕನ್ನಡ ಮೀಡಿಯಂಲ್ಲಿ ಓದುವಂಥ ಮಕ್ಕಳಿಗೆ ವಿಜ್ಞಾನ ಸ್ವಲ್ಪ ಕಬ್ಬಿಣದ ಕಡಲೆ. ಆಮೇಲೆ ಹೈಸ್ಕೂಲಲ್ಲಿ ಹೆಚ್ಚು ವಿಜ್ಞಾನದ ಟೀಚರ್ಗಳು ಕೆಲವು ಕಡೆ ಇರೋದೇ ಇಲ್ಲ. ಅವರಿಗೆ ವಿಜ್ಞಾನ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ JSS ಫೌಂಡೇಶನ್ ಫಾರ್ ಸೈನ್ಸ್ ಅಂಡ್ ಸೊಸೈಟಿ ಅವರು ಒಂದು ಪ್ರಾಜೆಕ್ಟ್ ಹಾಕೊಂಡ್ರು. ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ ಕರೆಸಿ ಸಿಡಿ ಮಾಡೋದು ಅಂತ. ಗವರ್ಮೆಂಟ್ ಆಫ್ ಇಂಡಿಯಾ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಸ್ಪಾನ್ಸರ್ ಮಾಡ್ತು. ಬಹಳ ದೊಡ್ಡ ಪ್ರಾಜೆಕ್ಟು, 2 ಕೋಟಿ ರೂಪಾಯಿ ಪ್ರಾಜೆಕ್ಟು. ಆ ಸಿಡಿಗಳು ಅದರಲ್ಲಿ ಸುಮಾರು 8, 9, 10ನೇ ಕ್ಲಾಸ್ ಎಲ್ಲರಿಗೂ ಕೂಡ ಭೌತಶಾಸ್ತ್ರದ ಎಲ್ಲ ಪಾಠಗಳನ್ನು ಕೂಡ ಅದರಲ್ಲಿ ನಾನು ಮಾಡಿಕೊಟ್ಟಿದ್ದೀನಿ. ಅದು ಚೆನ್ನಾಗಿ ಬಂದಿದೆ. ಅದು ಒಂದಾಯ್ತು. ಇನ್ನು ಪುಸ್ತಕಗಳು ಅಂತ ಹೇಳಿದ್ರೆ, ಪುಸ್ತಕಗಳು ನಾನು 3 ಪುಸ್ತಕಗಳನ್ನು ಬರೆದಿದ್ದೀನಿ. ಮೊಟ್ಟ ಮೊದಲಿಗೆ ಸುಲೋಚನಾ ಗುಣಶೀಲ ಅವರ ಒಂದು ಪುಸ್ತಕ, ಖ್ಯಾತ ವೈದ್ಯ ಇವರು, ಪ್ರಸೂತಿ, ಸ್ತ್ರೀರೋಗ ಮತ್ತೆ ಪ್ರಸೂತಿ ತಜ್ಞೆ. ಸೊ ಅವರ ಬಗ್ಗೆ ಅವರ ಜೀವನದ ಚರಿತ್ರೆಯನ್ನು ತಿಳಿಸುವಂತ ಒಂದು ಪುಸ್ತಕ. ಅದಾದ್ಮೇಲೆ ನನಗೆ ಲೀಲಾದೇವಿ ಆರ್ ಪ್ರಸಾದ್ ಅವರು ಮಾಜಿ ಸಚಿವೆ. ನನಗೆ ಇವರಿಬ್ಬರ ಬಗ್ಗೆ ಯಾಕೆ ಬರಿಬೇಕು ಅಂತ ಅನ್ನಿಸ್ತು ಅನ್ನೋದು, ಇದರಲ್ಲಿ ನಿಮಗೆ ಸೈನ್ಸ್ ಸಾಕಷ್ಟಿದೆ. ಸುಲೋಚನಾ ಗುಣಶೀಲ ಬಯಾಲಜಿ ಬರ್ತದೆ. ಈಕೆ 10 ಎಲೆಕ್ಷನ್ ಫೇಸ್ ಮಾಡಿದ್ದಾರೆ. ಲೀಲಾದೇವಿ ಮಹಿಳೆ, ಇವತ್ತು 1 ಎಲೆಕ್ಷನ್ ಫೇಸ್ ಮಾಡೋದು ಕಷ್ಟ ಇದೆ. ತನ್ನ ಜೀವನದಲ್ಲಿ 10 ಎಲೆಕ್ಷನ್ ಫೇಸ್ ಮಾಡಿದ್ದಾರೆ. ರಾಜಕೀಯದಲ್ಲಿ ದೀರ್ಘಕಾಲ ರಾಜಕೀಯದಲ್ಲಿ ಇದ್ದವರು, ಹಲವಾರು ಖಾತೆಗಳನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ಒಬ್ಬ ಮಹಿಳೆ ವಿಜ್ಞಾನವನ್ನ ಮಾಡ್ತಾ ಈ ಡೈಮೆನ್ಷನ್ಸ್ ನನಗೆ ಗೋಚರಿಸ್ತು. ಮಹಿಳೆ ಜೀವನ ಅದ. ಹಾಗಾಗಿ ಅವಾರ್ಡ್ ಮಾಡಿದೆ. ಇತ್ತೀಚೆಗೆ ಬಹಳ ದೊಡ್ಡದಾದ ಒಂದು ಪುಸ್ತಕ ನಾನು ಮಾಡಿದ್ದು ಅಂತಂದ್ರೆ, ಅನುವಾದ ಮಾಡಿದ್ದು, ಡಿಜಿಟಲ್ ಕ್ರಾಂತಿ ಮತ್ತು ಭಾರತ. ಮೂಲದಲ್ಲಿ ಇದು ಶಾನ್ ಟು ಸಿಲಿಕಾನ್, ದ ಅಮೇಜಿಂಗ್ ಸ್ಟೋರಿ ಆಫ್ ಡಿಜಿಟಲ್ ಟೆಕ್ನಾಲಜಿ ಅಂತ ಶಿವಾನಂದ ಕಣಿವೆ ಅವರು ಬರೆದಂತಹ ಒಂದು ಪುಸ್ತಕ. ಈ ಪುಸ್ತಕದಲ್ಲಿ ಡಿಜಿಟಲ್ ಕ್ರಾಂತಿ ಅಂತಂದ್ರೆ ಏನು, ಪ್ರಾರಂಭದಲ್ಲಿ ಸೆಮಿಕಂಡಕ್ಟರ್ ಇಂದ ಇವತ್ತಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಕಂಪ್ಯೂಟರ್ ಟೆಕ್ನಾಲಜಿ ಏನಿದೆಯಲ್ಲ, ಕಂಪ್ಯೂಟರ್, ವಾಟ್ಸಪ್ ಎಲ್ಲ ಕಮ್ಯುನಿಕೇಶನ್ ಟೆಕ್ನಾಲಜಿ, ಇದು ಬೆಳೆದು ಬಂದ ಹಾದಿಯನ್ನ ಚಿತ್ರಿಸುವುದು ಈ ಪುಸ್ತಕ. ಆಯ್ತಾ. ಈ ಪುಸ್ತಕವನ್ನ ನಾನು ಕನ್ನಡಕ್ಕೆ ಅನುವಾದ ಮಾಡಿದೆ. ಏನಕ್ಕೆ ಅನುವಾದ ಮಾಡಿದೆ ಅನ್ನೋದು ತುಂಬಾ ಮುಖ್ಯ. ಈ ಪುಸ್ತಕ ಕನ್ನಡಿಗರಿಗೆ ತಲುಪಿಸಬೇಕು ಅಂತ ನನಗನ್ನಿಸ್ತು. ಇಷ್ಟೇ, ಇದರಲ್ಲಿ ಯಾವುದೇ ಲಾಭ ಇಲ್ಲ. ಪುಸ್ತಕ ಅನುವಾದ ಮಾಡೋರಿಗೆ ಏನೂ ಇಲ್ಲ. ಜ್ಞಾನವನ್ನ ಪ್ರಸರಿಸಿರುವಂತ ಕೆಲಸ. ಇದಕ್ಕೆ ಭಾರತೀಯರ ಕಾಣಿಕೆಯನ್ನು ನಾವು ಗುರುತಿಸಿದೀವಿ. ಇದರಲ್ಲಿ ಇದು ಸಮಾಜಕ್ಕೆ ತಲುಪಬೇಕು, ವಿಶೇಷವಾಗಿ ಕನ್ನಡಿಗರಿಗೆ. ವಿಜ್ಞಾನ ಬರವಣಿಗೆ ಕನ್ನಡ, ಇವತ್ತು ವಿಜ್ಞಾನ ಸಂವಹನೆ ಕಮ್ಮಿ ಆಗ್ತಿದೆ ಅಂತ ಹೇಳಿದ್ರಲ್ಲ. ಸೊ ಅದರಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ಇಂಥ ಒಂದು ಕೃತಿಗಳು ಬರಬೇಕು ಅಂತ ಅನ್ಸಿದ್ರಿಂದ ಸುಮಾರು 2 ವರ್ಷಗಳ ಕಾಲ ಇದಕ್ಕೆ ಕೆಲಸ ಮಾಡಿದ್ದೇನೆ. ಇನ್ನು ನಿಮ್ಮ PhD ಪದವಿಯನ್ನ ನಾವು ನೋಡೋದಾದ್ರೆ, ಸಾಕಷ್ಟು ಹೆಸರುವಾಸಿಯಾಗಿರುವಂತದ್ದು ಕನ್ನಡ ವಿಜ್ಞಾನ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದೆ. ಯಾವ ವಿಷಯದ ಬಗ್ಗೆ?